ಎಲ್ಲರಿಗೂ ನಮಸ್ಕಾರ. 5 ಮಿನಿಟ್ ವಿಜ್ಞಾನಕ್ಕೆ ಮತ್ತೆ ಸ್ವಾಗತ. ಇವತ್ತು ನಾವು ಒಂದು ಸಖತ್ ಪಯಣಕ್ಕೆ ಹೊರಡ್ತಿದ್ದೇವೆ, ಅದು ಕೂಡ ಸಮಯದ ಮೂಲಕ. ಅಂದ್ರೆ ಬ್ರಹ್ಮಾಂಡ ಹುಟ್ಟಿದಾಗಿನಿಂದ ಇವತ್ತಿನವರೆಗೆ ಏನೆಲ್ಲ ಆಯ್ತು ಅಂತ ನೋಡೋಣ. ಬನ್ನಿ, 13.8 ಬಿಲಿಯನ್ ವರ್ಷಗಳ ಕಥೆಯನ್ನು ಒಟ್ಟಿಗೆ ಸೇರಿ ಕೇಳೋಣ. ಅದ್ರಲ್ಲೂ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಈ ಇಡೀ ಕಥೆಯನ್ನ ನಾವು ನೋಡೋದು ಬರೀ 5 ನಿಮಿಷದಲ್ಲಿ. ಅಂದ್ರೆ ನಾವು ಮಾತಾಡೋ ಪ್ರತಿ ಸೆಕೆಂಡಿಗೆ ನಾವು 22 ಮಿಲಿಯನ್ ವರ್ಷಗಳನ್ನ ದಾಟಿ ಹೋಗ್ತೀವಿ ಅಂತ ಅರ್ಥ. ಸೊ ರೆಡಿಯಾಗಿ ನಮ್ಮ ಟೈಮ್ ಟ್ರಾವೆಲ್ ಶುರು ಮಾಡೋಣ. ಒಂದು ಕ್ಷಣ ಯೋಚನೆ ಮಾಡಿ. ಆರಂಭದಲ್ಲಿ ಏನೂ ಇರಲಿಲ್ಲ, ಸ್ಪೇಸ್ ಇಲ್ಲ, ಟೈಮ್ ಇಲ್ಲ, ಏನೂ ಇಲ್ಲ. ಆಮೇಲೇನಾಯ್ತು? ಕಣ್ಣು ಮುಚ್ಚಿ ತೆಗೆಯೋದ್ರೊಳಗೆ ಒಂದೇ ಒಂದು ಬಿಂದುವಿನಿಂದ ಎಲ್ಲವೂ ಶುರುವಾಯಿತು. ಅದನ್ನೇ ನಾವೆಲ್ಲ ಬಿಗ್ ಬ್ಯಾಂಗ್ ಅಂತ ಕರೆಯೋದು. ಇದು ಸುಮ್ನೆ ಒಂದು ಬಾಂಬ್ ಸ್ಫೋಟ ಆದ ಹಾಗಲ್ಲ, ಇದೇ ನಮ್ಮ ಸ್ಪೇಸ್, ಟೈಮ್ ಮತ್ತೆ ಈ ಬ್ರಹ್ಮಾಂಡದಲ್ಲಿರೋ ಪ್ರತಿಯೊಂದರ ಹುಟ್ಟು. ಆಗ ತಾನೇ ಹುಟ್ಟಿದ್ದ ಬ್ರಹ್ಮಾಂಡ ಒಂದು ರೀತಿ ಬಿಸಿ ಬಿಸಿ ಗ್ಯಾಸ್ ಆರು ಧೂಳಿನ ಒಂದು ದಟ್ಟವಾದ ಸೂಪ್ ತರ ಇತ್ತು. ಆದ್ರೆ ಒಂದು ಕಾಣದ ಶಕ್ತಿ ಇದನ್ನೆಲ್ಲ ಬದಲಾಯಿಸಕ್ಕೆ ಶುರು ಮಾಡ್ತು. ಅದೇ ನಮ್ಮ ಯೂನಿವರ್ಸ್ನ ಮಾಸ್ಟರ್ ಆರ್ಕಿಟೆಕ್ಟ್, ಅಂದ್ರೆ ಗುರುತ್ವಾಕರ್ಷಣೆ. ಈ ಗ್ರಾವಿಟಿಯ ಕಾಣದ ಕೈಗಳು ಏನ್ ಮಾಡ್ತು ಅಂದ್ರೆ, ಆ ಧೂಳು ಮತ್ತು ಗ್ಯಾಸ್ನ ಸಣ್ಣ ಸಣ್ಣ ಕಣಗಳನ್ನ ನಿಧಾನವಾಗಿ ಒಟ್ಟಿಗೆ ಸೇರ್ಸೋಕೆ ಶುರು ಮಾಡ್ತು. ಒಂದಕ್ಕೊಂದು ಹತ್ರ ಬಂದು ಒತ್ತಡ ಜಾಸ್ತಿಯಾಗಿ ಅವು ಹೊತ್ತಿ ಉರಿಯೋಕೆ ಶುರು ಮಾಡಿದ್ವು. ಹೀಗೆ ಹುಟ್ಟಿದ್ದೇ ಮೊದಲ ನಕ್ಷತ್ರಗಳು. ಬ್ರಹ್ಮಾಂಡದ ಕಗ್ಗತ್ತಲಲ್ಲಿ ಮೊದಲ ಬೆಳಕು ಬಂದಿದ್ದು ಹೀಗೆ. ಆಮೇಲೆ ಇದೇ ಶಕ್ತಿ ಕೋಟ್ಯಾಂತರ ನಕ್ಷತ್ರಗಳನ್ನ ಒಟ್ಟಿಗೆ ಸೇರಿಸಿ ನಾವಿವತ್ತು ನೋಡೋ ಗ್ಯಾಲಕ್ಸಿಗಳನ್ನ ಕಟ್ಟಿ ನಿಲ್ಲಿಸ್ತು. ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಈ ಗ್ರಾವಿಟಿಗೆ ಇನ್ನೊಂದು ಮುಖ ಇದೆ, ಒಂದು ಡಾರ್ಕ್ ಸೈಡ್. ಇದು ಎಷ್ಟು ಚೆನ್ನಾಗಿ ಸೃಷ್ಟಿ ಮಾಡುತ್ತೋ ಅಷ್ಟೇ ಭಯಂಕರವಾಗಿ ನಾಶ ಕೂಡ ಮಾಡಬಲ್ಲದು. ಅಂದ್ರೆ ಇದು ಸೃಷ್ಟಿಕರ್ತಾನೂ ಹೌದು, ವಿನಾಶಕಾರನೂ ಹೌದು. ಹಾಗಿದ್ರೆ ಈ ವಿನಾಶಕಾರಿ ಶಕ್ತಿ ಕೆಲಸ ಮಾಡೋದು ಹೇಗೆ? ಬನ್ನಿ, ಸ್ಟೆಲ್ಲಾರ್ ಮ್ಯಾಸ್ ಬ್ಲ್ಯಾಕ್ ಹೋಲ್ ಬಗ್ಗೆ ನೋಡೋಣ. ನಮ್ಮ ಸೂರ್ಯನಿಗಿಂತ 10 ಪಟ್ಟು ದೊಡ್ಡದಾದ ಒಂದು ನಕ್ಷತ್ರ, ಅದರೊಳಗಿನ ಇಂಧನ ಎಲ್ಲ ಖಾಲಿಯಾದಾಗ ಏನಾಗುತ್ತೆ ಗೊತ್ತಾ? ಅದ್ರದೇ ಗ್ರಾವಿಟಿ ಅದನ್ನ ಒಳಕ್ಕೆಳೆದು ಕುಗ್ಗಿಸಿಬಿಡುತ್ತೆ. ಆಗಲೇ ಈ ಕಾಸ್ಮಿಕ್ ದೈತ್ಯಗಳು ಅಂದ್ರೆ ಬ್ಲ್ಯಾಕ್ ಹೋಲ್ಗಳು ಹುಟ್ಟೋದು. ಈ ಬ್ಲ್ಯಾಕ್ ಹೋಲ್ಗಳ ಸೆಳೆತ ಎಷ್ಟೊಂದು ಪವರ್ಫುಲ್ ಅಂದ್ರೆ, ಅದರ ಹತ್ತಿರ ಬರೋ ಯಾವುದೇ ಸ್ಟಾರ್ ಅಥವಾ ಪ್ಲಾನೆಟ್ ಅನ್ನ ಸ್ಪಗೆಟಿ ತರ ಉದ್ದಕ್ಕೆ ಎಳೆದು ಚೂರ್ ಚೂರ್ ಮಾಡ್ಬಿಡುತ್ತೆ. ಅಷ್ಟೇ ಅಲ್ಲ, ಬೆಳಕು ಕೂಡ ಅದರಿಂದ ತಪ್ಪಿಸ್ಕೊಳ್ಳೋಕಾಗಲ್ಲ. ಅದಕ್ಕೆ ನೋಡಿ, ಅದರೊಳಗೆ ಏನಿದೆ ಅನ್ನೋದು ಇವತ್ಗೂ ನಮ್ಗೆ ಗೊತ್ತಿಲ್ಲದ ಒಂದು ದೊಡ್ಡ ರಹಸ್ಯ. ಗ್ರಾವಿಟಿಯ ಈ ವಿನಾಶಕಾರಿ ಕಥೆ ಇನ್ನೂ ಮುಗಿದಿಲ್ಲ. ಈಗ ನಾವು ನಕ್ಷತ್ರಗಳ ಸಾವಿನ ಬಗ್ಗೆ ಮಾತಾಡೋಣ. ಕೇಳೋಕೆ ಇದೇ ಕೊನೆ ಅಂತ ಅನಿಸ್ಬೋದು. ಆದ್ರೆ ನಮ್ಮ ಬ್ರಹ್ಮಾಂಡದ ರೂಲ್ಸ್ ಬೇರೆ. ಇಲ್ಲಿ ಸಾವೇ ಒಂದು ಹೊಸ ಆರಂಭಕ್ಕೆ ದಾರಿ. ಈ ಪ್ರಾಸೆಸ್ಗೆ ನಾವು ಸೂಪರ್ನೋವಾ ಅಂತ ಹೇಳ್ತೀವಿ. ಅಂದ್ರೆ ಒಂದು ದೈತ್ಯ ನಕ್ಷತ್ರ ತನ್ನ ಲೈಫ್ ಎಂಡ್ನಲ್ಲಿ ಸ್ಫೋಟಗೊಂಡಾಗ ಅದು ಯೂನಿವರ್ಸ್ನಲ್ಲೇ ಅತಿ ದೊಡ್ಡ ಪಟಾಕಿ ಸಿಡ್ದ ಹಾಗೆ ಕಾಣುತ್ತೆ. ಆದ್ರೆ ಇದು ಬರೀ ಬೆಳಕನ್ನಷ್ಟೇ ಕೊಡಲ್ಲ. ಇದು ಚಿನ್ನ, ಆಮ್ಲಜನಕ, ಕಬ್ಬಿಣದಂತಹ ಹೆವಿ ಎಲಿಮೆಂಟ್ಸ್ಗಳನ್ನ ಸೃಷ್ಟಿ ಮಾಡಿ ಇಡೀ ಗ್ಯಾಲಕ್ಸಿಗೆಲ್ಲ ಹರಡುತ್ತೆ. ಮುಂದೆ ಗ್ರಹಗಳು ಮತ್ತೆ ನಮ್ಮ ಹಾಗೆ ಜೀವಿಗಳು ಹುಟ್ಟೋಕೆ ಬೇಕಾದ ಮೂಲ ವಸ್ತುಗಳು ಸಿಕ್ಕಿದ್ದೇ ಹೀಗೆ. ಗ್ರೇಟ್ ಆಸ್ಟ್ರೋನಮರ್ ಕಾರ್ಲ್ ಸೇಗನ್ ಹೇಳಿದ ಹಾಗೆ, ವಿ ಆರ್ ಮೇಡ್ ಆಫ್ ಸ್ಟಾರ್ ಸ್ಟಫ್, ಅಂದ್ರೆ ನಾವು ನಕ್ಷತ್ರಗಳಿಂದಲೇ ಬಂದವರು ಅಂತ. ಇದರ ಅರ್ಥ ಏನಂದ್ರೆ, ನಮ್ಮ ದೇಹದಲ್ಲಿರೋ ಪ್ರತಿಯೊಂದು ಅಣು, ನಾವು ಉಸಿರಾಡೋ ಆಮ್ಲಜನಕ, ನಮ್ಮ ರಕ್ತದಲ್ಲಿರೋ ಕಬ್ಬಿಣ, ಇದೆಲ್ಲ ಒಂದಾನೊಂದು ಕಾಲದಲ್ಲಿ ಅಂದ್ರೆ ಕೋಟ್ಯಾಂತರ ವರ್ಷಗಳ ಹಿಂದೆ ಸ್ಫೋಟಗೊಂಡ ನಕ್ಷತ್ರದ ಒಂದು ಭಾಗವಾಗಿತ್ತು. ಅಬ್ಬಾ, ಕೇಳೋಕೆಷ್ಟು ಅದ್ಭುತ ಅಲ್ವಾ? ನಾವೆಲ್ಲರೂ ಈ ದೊಡ್ಡ ಕಾಸ್ಮಿಕ್ ಕಥೆಯ ಒಂದು ಭಾಗ. ಈ ಕಾಸ್ಮಿಕ್ ರೀಸೈಕ್ಲಿಂಗ್ ಪ್ರೊಸೆಸ್ ಇದೆಯಲ್ಲ, ಇದರಿಂದಲೇ ಸುಮಾರು 5 ಬಿಲಿಯನ್ ವರ್ಷಗಳ ಹಿಂದೆ ನಮ್ಮ ಸ್ವಂತ ನಕ್ಷತ್ರ ಅಂದ್ರೆ ನಮ್ಮ ಸೂರ್ಯ ಹುಟ್ಟಿದ್ದು. ಈಗ ನೋಡಿ, ನಾವ್ ಕಥೆಯಲ್ಲಿ ನಮ್ಮ ಮನೆ ಹತ್ರ ಬರ್ತಾ ಇದೀವಿ. ಆದ್ರೆ ನಮ್ಮ ಭೂಮಿಯ ಆರಂಭ ಅಷ್ಟು ಸುಲಭವಾಗಿರ್ಲಿಲ್ಲ. ಅದು ಕುದಿಯೋ ಲಾವಾದ ಸಾಗರ, ವಿಷಕಾರಿ ಗಾಳಿ ಮತ್ತೆ ಸದಾಕಾಲ ಆಸ್ಟ್ರಾಯ್ಡ್ಗಳು ಬಂದು ಬೀಳೋ ಒಂದು ನರಕದ ಹಾಗೆ ಇತ್ತು. ನಾವು ಇವತ್ತು ಇಷ್ಟಪಡೋ ಈ ನೀಲಿಗ್ರಹ ಇದೆಯಲ್ಲ, ಅದಕ್ಕೂ ಆಗಿನ ಭೂಮಿಗೂ ಸ್ವಲ್ಪನೂ ಹೋಲಿಕೆ ಇರಲಿಲ್ಲ. ಹಾಗಿದ್ರೆ ಅಂತಹ ಒಂದು ಭಯಂಕರ ವಾತಾವರಣದಲ್ಲಿ ನಮ್ಮ ಪ್ಲಾನೆಟ್ನಲ್ಲೇ ಅತಿ ದೊಡ್ಡ ಪವಾಡ ಹೇಗ್ ನಡೀತು? ಜೀವದ ಮೊದಲ ಕಿಡಿ ಹೇಗ್ ಹುಟ್ಕೊಂತು? ಇದು ಸೈನ್ಸ್ನಲ್ಲೇ ಇರೋ ಅತೀ ದೊಡ್ಡ ಮಿಸ್ಟ್ರಿಗಳಲ್ಲಿ ಒಂದು. ಒಂದು ಪಾಪ್ಯುಲರ್ ಥಿಯರಿ ಪ್ರಕಾರ ಜೀವ ಹುಟ್ಟಿದ್ದು ಭೂಮಿಯ ಡೇಂಜರಸ್ ಸರ್ಫೇಸ್ ಮೇಲಲ್ಲ, ಬದಲಿಗೆ ಸಮುದ್ರದ ಆಳದಲ್ಲಿರೋ ಕತ್ತಲಿಯಲ್ಲಿ. ಅಲ್ಲಿ ನೀರೊಳಗಿನ ಜ್ವಾಲಾಮುಖಿಗಳಿಂದ ಬರೋ ಕೆಮಿಕಲ್ಸ್ ಮತ್ತೆ ಎನರ್ಜಿ ಸೇರಿ ಒಂದು ತರ ಕಾಸ್ಮಿಕ್ ಸೂಪ್ ತಯಾರಾಗಿ ಜೀವದ ಮೊದಲ ಸಣ್ಣ ರೂಪಗಳು ಹುಟ್ಕೊಂಡ್ವು ಅಂತ ಹೇಳ್ತಾರೆ.
ಈ ಮೈಕ್ರೋಬ್ಸ್ ನೋಡಕ್ಕೆ ಚಿಕ್ಕದಾಗಿದ್ರೂ ಅವು ಮಾಡಿದ ಕೆಲ್ಸ ಮಾತ್ರ ದೊಡ್ಡದು. ಕೋಟ್ಯಾಂತರ ವರ್ಷಗಳ ಕಾಲ ಅವು ಸತತವಾಗಿ ನಮ್ಮ ವಾತಾವರಣಕ್ಕೆ ಆಕ್ಸಿಜನ್ ಅನ್ನ ಪಂಪ್ ಮಾಡ್ತಾನೇ ಇದ್ವು. ಇದನ್ನೇ ಗ್ರೇಟ್ ಆಕ್ಸಿಜನೇಷನ್ ಈವೆಂಟ್ ಅಂತ ಕರೆಯೋದು. ಇದು ನಮ್ಮ ಪ್ಲಾನೆಟ್ ಅನ್ನ ಕಂಪ್ಲೀಟ್ ಆಗಿ ಬದಲಾಯಿಸ್ಬಿಟ್ಟು ನಮ್ಮ ಥರ ಕಾಂಪ್ಲೆಕ್ಸ್ ಜೀವಿಗಳು ಹುಟ್ಟೋಕೆ ಬೇಕಾದ ದಾರಿಯನ್ನ ಮಾಡಿಕೊಟ್ಟಿದ್ದು ಇದೆ. ಈ ದೊಡ್ಡ ಕಥೆಯ ಮೇಜರ್ ಪಾರ್ಟ್ ಈಗ ಮುಗಿತು. ಈಗ ನಾವು ಲಾಸ್ಟ್ ಚಾಪ್ಟರ್ಗೆ ಬಂದಿದ್ದೀವಿ, ಅಂದ್ರೆ ನಮ್ಮ ಕಥೆ. ಈ ಬ್ರಹ್ಮಾಂಡದ ಕ್ಯಾಲೆಂಡರ್ನಲ್ಲಿ ನಾವು ಎಷ್ಟು ಲೇಟಾಗಿ ಬಂದಿದ್ದೀವಿ ಮತ್ತೆ ನಮ್ಮ ಬೆಳವಣಿಗೆ ಎಷ್ಟು ಫಾಸ್ಟ್ ಆಗಿದೆ ಅಂತ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಹೇಗೆ ಅಂದ್ರೆ ಯೂನಿವರ್ಸ್ನ 13.8 ಬಿಲಿಯನ್ ವರ್ಷಗಳ ಇತಿಹಾಸವನ್ನ ಒಂದು ಕ್ಯಾಲೆಂಡರ್ ವರ್ಷ ಅಂತ ಅಂದ್ಕೊಂಡ್ರೆ ನಮ್ಮ ಮನುಷ್ಯರ ಇಡೀ ಇತಿಹಾಸ ಬರೋದು ಯಾವಾಗ ಗೊತ್ತಾ? ಡಿಸೆಂಬರ್ 31ನೇ ತಾರೀಕು ರಾತ್ರಿ 11:59 ಆದ್ಮೇಲೆ ಕೊನೆಯ ಕೆಲವು ಸೆಕೆಂಡ್ಗಳಲ್ಲಿ ಮಾತ್ರ. ಯೋಚನೆ ಮಾಡಿ, ಈ ದೊಡ್ಡ ಕಥೆಯಲ್ಲಿ ನಾವೆಷ್ಟು ಹೊಸಬರು ಮತ್ತೆ ನಮ್ಮ ಅಸ್ತಿತ್ವ ಎಷ್ಟು ಪ್ರೆಷಸ್ ಅಂತ. ಸೊ 13.8 ಬಿಲಿಯನ್ ವರ್ಷಗಳ ನಂತರ ನಾವಿಲ್ಲಿದ್ದೀವಿ. ಆದ್ರೆ ವಾಟ್ ನೆಕ್ಸ್ಟ್? ಮುಂದೇನು? ಈ ಮಹಾ ಕಾಸ್ಮಿಕ್ ಕಥೆಯ ಮುಂದಿನ ಚಾಪ್ಟರ್ ಬರೆಯೋರು ನಾವೇನಾ? ಈ ಪ್ರಶ್ನೆಯನ್ನ ಯೋಚನೆ ಮಾಡ್ತಾ ಇವತ್ತಿನ ಈ ಚರ್ಚೆಯನ್ನ ಮುಗಿಸೋಣ. ಈ ಕಾಸ್ಮಿಕ್ ಪಯಣ ಇಷ್ಟ ಆಗಿದ್ರೆ ಆ ಲೈಕ್ ಬಟನ್ ಒತ್ತಿ, ಎಲ್ರಿಗೂ ಶೇರ್ ಮಾಡಿ ಮತ್ತು ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕೆಳಗೆ ಕಾಮೆಂಟ್ಸ್ನಲ್ಲಿ ತಿಳಿಸಿ. ನಾಳೆ ಇದೇ ಸಮಯಕ್ಕೆ ಮತ್ತೆ ಸಿಗೋಣ.